ಬಂಗಾರ ಒತ್ತಿ ಇಟ್ಟೆಲ್ಲ ರೊಕ್ಕ ಕೊಡಬಾರ್ದಾಗಿತ್ತು ಬಿಡು. ಹೋಗಿ ಬಿಡ, ಏನೋ ದುಡಿತೀನಿ ಅಂತ ಭಾಳ ಕೇಳಿದ್ನಲ್ಲ, ಅದಕ್ಕೆ ಇವನು ಬಂದ ಅಂದ ದುಡಿಬೇಕನ್ನೋದೈತವ. ಈ ಟೈಮ್ ಕೊಡಲಿಲ್ಲ ಅಂದ್ರೆ ಈಗ ನಮ್ಗೆ ಮತ್ತೆ ಹಿಂದಾಗಡೆ ಸುಮ್ಮನೆ ಮತ್ತೆ ನೀನು ಕಿರಿಕಿರಿ ಮಾಡ್ತಾನ. ನೀವೇನು ಸಹಾಯ ಮಾಡಿರಿ ನನಗೆ, ಹಂಗಾತ್ ನನಗೆ ಹಿಂಗಾತ್, ಪಾರಮ್ ನಾನ ಮಾಡ್ಕೊಂಡೆ, ನೀವೇನು ಮಾಡಿದ್ರಿ, ಏನು ಕೊಟ್ರಿ ಅನ್ನೋದು. ಮತ್ತು ತಂಗಿ ಕಿರಿಕಿರಿ ಮಾಡ್ತಾನೆ, ಬೇಡ ಏನಾಯ್ತು ಕೊಟ್ಬಿಡು ತಗೋಬೇ ಅಂತ ನಿಮ್ಮ ಅಣ್ಣ ಭಾಳ ಅನ್ನಕತ್ನ. ನನಗೂ ಮತ್ತು ನೀನೊಬ್ಬೇಕು ಆರಾಮಿಲ್ಲ ಅಂದ್ರೆ ನಾನಾರ ಹೆಂಗೆ ಜೀವನ ಮಾಡ್ಬೇಕವ, ಅದಕ್ಕೆ ಬ್ಯಾಡ ತೆಗಿ ಅಂತೇಳಿ ಹತ್ತಿ ಇಟ್ಟು ಕೊಟ್ಟೆ ಬಿಟ್ಟೆ. ಈಗ ಬಿಡಿಸ್ಕೊಳ್ಳೋ ಬಗ್ಗೆ ಹೇಳವ, ನನ್ನ ಗಂಡ ಬಿಡಿಸ್ಕೊಡ್ತೀನಿ ಅಂತ ಅಂದ ಕರೆ, ಆದ್ರೆ ಏನು ಸುದ್ದೇ ಇಲ್ವೇ ಅದು ₹1 ಇವತ್ತಿನವರೆಗೆ ನನ್ನ ಕೈ ತಂದು ಕೊಟ್ಟಿಲ್ಲ. ನನಗೊಮ್ಮೆ ಮನಸ್ತತಿ, ನಾನು ಯಾಕಾರ ಫೋನ್ ಹಚ್ಚಿ ಕೇಳಿದ್ನಿ ಏನೋ ನಿಮ್ಮನ್ನು, ನಾನೇ ಇಲ್ಲಿ ಬುದ್ಧಿ ಹೇಳಿದ್ರೆ ಅಕ್ಕಿತ್ತು, ಇವರಿಗೆ ಸರಿತ್ತಿನ ಬುದ್ಧಿ ಕಲಿಸಿದ್ರೆ ಅಕ್ಕಿತ್ತು. ನಾನೇ ಅರ್ಧ ಕೇಳಿ ನೀನು ಬಂಗಾರ ಈಗ ಬಂಗಾರದ ಅಂಗಡಿಯಾಗ ಹೋಗಿ ಕುಂದ್ರು ಹಂಗೆ ಆತಲ್ಲ ಅಂತ ನನಗೆ ಈಗ ಅನಿಸ್ತಾ ಐತಿ. ಅಲ್ಲ ಅಪ್ಪ ಭಾಳ ಒದರಾಡಿದ್ನ, ನನ್ನಿದ್ರಿಗೆ ಎಷ್ಟು ಒದರಾಡ್ತು, ಇನ್ನು ನಿಮ್ಮಿದ್ರಿಗೆ ಎಷ್ಟು ಒದರಾಡಿರಕ್ಕಿಲ್ಲ. ನಿಮ್ಮ ಅಪ್ಪನ ಬುದ್ಧಿ ಗೊತ್ತಲ್ಲವ, ಎಷ್ಟಾದರೂ ಹೆಣ್ಮಗಳೇ, ಗಂಡು ಮಕ್ಕಳು ಸೊಸಿ ಅವ್ರು ಚೆನ್ನಾಗಿರ್ಬೇಕು, ನಾಳೆ ಒಂದು ರೊಟ್ಟಿ ಕೊಡೋದು ಅವರೇ, ಅವ್ರನ್ನ ನೋಡ್ಕೋಬೇಕು, ನೆಟ್ಟಗಿಟ್ಕೋಬೇಕು, ಸಾಯಂಕಾಲಕ್ಕೆ ಹೆಣ್ಮಗಳು ಏನು ಗಂಡನ ಮನೆಯಾಗ ಇರ್ತಾಳ ಅನ್ನೋ ಭಾವನೆ ನಿಮ್ಮ ಅಪ್ಪಗೆ. ಅಲ್ಲ ಅದೇನು ಸುಳ್ಳಲ್ಲ, ನಿಜಾನೇ, ಆದರೂ ಒಂಥರ ನಿಮ್ಮ ಅಪ್ಪನ ಗೊತ್ತಲ್ಲ ನಿನಗೆ, ಮತ್ತು ನಾನೇನು ಬೇರೆ ಹೇಳೋದು. ಸೊಸಿ ಏನು ಮಾಡಿದ್ರು ಸಹಿಯೇ, ಸೊಸಿಗೆ ಒಂದು ಮಾತು ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ನಾನೇನಾರ ಮಾತಾಡಿಯಾ ನನಗೂ ಮಾತಾಡಕ್ಕೆ ಬಿಡೋದಿಲ್ಲ, ಸುಮ್ಮನಿರೋ ನೀನು ಯಾಕೆ ಮಾತಾಡ್ತಿ, ಮಗಳ ಪರ ವಹಿಸ್ಕೊಂಡು ಸೊಸಿ ಕೂಡ ಜಗಳ ಮಾಡಬೇಡ ಅಂತ ನಿಮ್ಮಪ್ಪ. ಆಕಿಗೆ ಇನ್ನೇನಿಲ್ಲ ನಿಮ್ಮ ಮಾವನ ಕುಮ್ಮಕ್ಕೈತಲ್ಲ, ಹಾಗಾಗಿ ಭಾಳ ಮೆರಿತಾಳ. ಗಂಡ ಅವನು ಒಂಚೂರು ಹೆಂಡತಿ ಪರನೇ, ಆದರೂ ಪೂರ ಹೆಂಡತಿ ಪರನೂ ಇರಲ್ಲ, ಪೂರ ನಮ್ಮ ಪರವಾಗೂ ಇರಲ್ಲ. ಅಲ್ಲ ಒಂದು ಮಾತು ಪಾಪ ಅವಂಗೆ ಏನು ಮಾಡೋಕ್ಕತ್ತೇಳ, ಅತ್ತಾಗೂ ಸಂಕಟ ಇತ್ತಾಗೂ ಸಂಕಟ. ಅವ ಒಂದು ಮಾತು ಹೇಳಲೆ, ಈಗ ಅಣ್ಣನ ಜಗದಾಗ ನಾನಲ್ಲ ನೀನಿದ್ದಿದ್ರು ಹಂಗೆ ಮಾಡ್ತಿದ್ದೆ, ಎಷ್ಟಾದರೂ ಕಟ್ಕೊಂಡು ಹೆಂಡ್ತಿಲ್ಲ ನಾವ. ಈತ ಹೆಂಡತಿ ಮಾತು ಕೇಳಲೇಬೇಕಾಕತಿ, ಯಾಕಂದ್ರೆ ಎಲ್ಲರನ್ನೂ ಬಿಟ್ಕೊಟ್ಟು ತಂದೆ ತಾಯಿ ತವನ್ ಬಂದು ಬಳಗ ಎಲ್ಲ ಬಿಟ್ಕೊಟ್ಟು ಗಂಡನ ದೇವರು ಅಂತ ಬಂದಿರ್ತಾಳ ಪಾಪ. ಮತ್ತು ಇಲ್ಲಿ ಏನಾರ ಒಂದು ಮಾತು ಕೇಳಿದ್ರು ಎಲ್ಲ ಕೇಳ್ಬೇಕಾಕತ್ವೆ, ಮತ್ತು ಪೂರ ಹೆಂಡತಿ ಮಾತು ಕಡೆಗಣ್ಸಕ್ಕಾಕತ್ತೇನ. ಇನ್ನು ಹೆಂಡತಿ ಮಾತು ಕೇಳ್ಕೊಂಡು ನಿನಗೇನಾರ ಅನ್ನಕ್ಕೂ ಆಗಲ್ಲ, ಅತ್ತಾಗೂ ಇತ್ತಾಗೂ ಬಡ್ದಾಡ್ತಾನ. ಒಂದೊಂದು ಸಲ ನೀನೇ ಅನ್ಸರ್ಸ್ಕೊಂಬಿಡವ, ಏನು ಮಾಡೋಕ್ಕತ್ತಿ, ಹೌದಿಲ್ಲ. ನಿಮ್ಮಿಬ್ಬರು ಜಗಳದಾಗ ಪಾಪ ಅವಂಗೊಂಥರ ಕಿರಿಕಿರಿ ಆಗೋದು ಬೇಡ. ಅದ ಕಾರಣಕ್ಕೆ ನಾನು ಅಲ್ಲೇ ಇದ್ರೆ ಅದಕ್ಕೆ ಏನಾರ ಒಂದು ಮಾತು ಅಂತಾಳ, ಅದು ಅವನಿಗೆ ಒಂಥರ ಸಿಟ್ಟು ಬರ್ತೈತಿ, ಅವ ಆಕಿ ಕೂಡ ಜಗಳ ಮಾಡ್ತಾನೆ. ಸುಮ್ಮನೆ ಯಾಕೆ ಅವರಿಬ್ಬರು ನಡಕ್ಕೆ ನೆಮ್ಮದಿ ಹಾಳಾಗ್ಬೇಕು, ಬೇಡ ಅಂತೇಳಿ ನಾ ಮೊದ್ಲು ಅಲ್ಲಿಂದ ಕಿತ್ಕೊಂಡು ಬಂದಿದ್ದು. ಅಷ್ಟೊತ್ತಿಗೆ ನನ್ನ ಮಗನೂ ತೀರ್ಕೊಂತ ಅದನ್ನೇ ನೆವ ಮಾಡ್ಕೊಂಡು ಇಲ್ಲಿದ್ರೆ ನನ್ನ ಮಗ ನೆನ್ಪಕ್ಕನ ಅಂತೇಳಿ ಬಂದ್ಬಿಟ್ಟೆ. ಇರೋಕ್ಕಾಗಲಿಲ್ಲವ ನನ್ನ ಕೈಲೇ. ನನಗೆ ಗೊತ್ತಾತವ, ಗೊತ್ತಾತು, ಆದ್ರೆ ಏನು ಮಾಡಲಿ ಹೇಳ ಅನಾರ. ಹೋಗ್ಲಿ ಬಿಡು, ಇಲ್ಲಿ ಆರಾಮದಿಯಲ್ಲ, ಏನು ಆರಾಮಿರ್ತೀಯ, ನೀನೇ ಎದ್ದು ಮಾಡ್ಕೊಂಡು ತಿನ್ಬೇಕು, ಹೌದಿಲ್ಲ. ಅಲ್ಲ ಒಣಗಿದಂಗೆ ಆಗ್ಬಿಟ್ಟಿಯಲ್ಲ ಒಂದು ರೀತಿ, ಆ ಕೂಸುನು ಒಂಥರ ಆಗ್ಬಿಟ್ಟತಿ. ಎಣ್ಣೆ ನೀರು ಹಾಕಿಯೇ ಇಲ್ಲ ಅದಕ್ಕೆ? ಹಾಕೇನವ, ಹಾಕ್ಸೇನೆ. ಇವರು ಶಾಂತಕರನ್ ಕರೆದು ಎಣ್ಣೆ ನೀರು ಹಾಕ್ಸಿದ್ದೆ, ಅಂದರೆ ಮೂಡ್ಗಾಳಲ್ಲವ, ಮೂಡ್ಗಾಳಿಗೆ ಒಂಥರ ಮೈ ಒಣಗ್ದಂಗೆ ಇರ್ತೈತಿ ಅಷ್ಟೇ. ಒಂದು ಸ್ವಲ್ಪ ಮೂಡ್ಗಾಳಿ ಮುಗೀತಂದ್ರೆ ಬರಬರಿ ಆಕತ್ ನೋಡು. ಏನವ ಅಲ್ಲ ಇಷ್ಟೊತ್ತಾದ್ರೂ ನಿನ್ನ ಗಂಡು ಬರಲೇ ಇಲ್ಲಲ್ಲ? ಬರ್ತಾರೆ, ಈಗ ಬರ್ತಾರೆ ಅವ. ನೀವು ಇದು ಸಂಜಿಕೆ ಆಗ್ಬೋದು, ಹೇಳೋಕ್ಕಾಗಲ್ಲ ಒಂದೊಂದ್ಸಲ. ಹೌದಾ? ಅಲ್ಲ ನಿನ್ನ ಗಂಡನ ಇದ್ರಾಗ ಕೆಲಸ ಮಾಡ್ತಾರಲ್ಲ ಇಬ್ಬರು, ದ್ಯಾಮಪ್ಪ ಮದೇವಪ್ಪ ಇಬ್ಬರು ಬಂದಿದ್ರು ಮನೆ ಕಡೆ, ಏನೋ ನಿಮ್ಮ ಅಪ್ಪನ ಕಡೆ ಮಾತಾಡ್ತಾ ಇದ್ರು. ಕೆಲಸ ಸುಸೂತ್ರ ನಡೀತಾ ಇದಾವ ಏನಿಲ್ಲ? ಓಹ್ ಅತ್ತಿಯರ, ಯಾವಾಗ ಬಂದ್ರಿ? ಓ ಬಂದ್ರನ? ಏನ್ರಿ ಮುಸ್ತಫಣ್ಣವ್ರ ಮನೆ ಸಾಮಾನು ಹೇರ್ಕೊಂಡು ಗಾಡಿ ಏನೋ ಬಾಡಿಗೆ ಹೋತಂತೆ, ಇದು ರೊಕ್ಕ ಕೊಟ್ರ? ಎಷ್ಟು ಕೊಟ್ರು? ರೊಕ್ಕ ಇಲ್ಲ, ಅದು ರೊಕ್ಕ ಕೊಡಾಕ ಏನಂದ್ರೆ ಭಾಳ ಇಲ್ಲೇ ಒಂದೆರಡು ಅಷ್ಟೇ. ಓ ಒಂದೆರಡೇ ಸಾಮಾನನ? ನಾನೆಲ್ಲ ಭಾಳ ಅಂತ ಮಾಡಿದ್ದೆ. ಇಲ್ಲಿಂದ ಎಲ್ಲಿ ಅದು ಶಿಫ್ಟ್ ಮಾಡಿದ್ದೆ? ಇಲ್ಲಿಂದ ಎಲ್ಲಿ ತೊಗೊಂಡೋಗಿಟ್ರಿ? ಇಲ್ಲಿಂದ ಧಾರವಾಡಕ್ಕೆ, ಅಂದ್ರೆ ಮನಿ ಸಾಮಾನ ಅಂದ್ರೆ ಮನಿ ಏನು ಖಾಲಿ ಮಾಡಾಕತ್ತಿಲ್ಲ ಅವರು. ಒಂದು ಸ್ವಲ್ಪ ಕೊಡವಿದ್ವಂತೆ, ಅವು ಯಾರಿಗೆ ಕೊಟ್ಟು ಕಳ್ಸವಿದ್ವಂತೆ, ಅವು ಕಳಿಸಿದ್ದು ಧಾರವಾಡಕ್ಕೆ 2 ಸಾಮಾನ. ಹಾಗಾಗಿ ನಾನು ಬಾಡಿಗೆ ಕೇಳಲಿಲ್ಲ. ಓ ಹೌದಾ, 2 ಸಾಮಾನನ? ಅದು ಕರೆ ಬಿಡ್ರಿ, 2 ಸಾಮಾನಕ್ಕೆ ಹೆಂಗೆ ರೊಕ್ಕ ಕೇಳೋದು, ಹೌದಿಲ್ಲ. ನೀರಕ್ಕೆ ಓಡಿಸಿದ್ರ? ಡೀಸೆಲ್ ಏನು ಬೇಡಲ್ಲ, ಒಂದು ಸ್ವಲ್ಪ ಸಾಮಾನು ಜಾಸ್ತಿ ಇದ್ರೆ ಡೀಸೆಲ್ ಹಾಕಿ ಹೊಡಿಬೇಕು. 2 ಸಾಮಾನಲ್ಲ, ನೀರು ಹಾಕಿ ಹೊಡೆದ್ರೇನ? ಅಲ್ಲ ಯಾಕೆ ಬೋರ್ ನೀರು ಹಾಕಿದ್ರೆ ನಳದ ನೀರು ಹಾಕಿದ್ರೆ ಗಾಡಿಗೆ? ಅಲ್ಲ ಡೀಸೆಲ್ ಹಾಕಿ ಹೆಂಗದ? ಅದನ್ನ ಕೇಳ್ತಾ ಇರೋದ್ರಿ. 2 ಸಾಮಾನಾಗ್ಲಿ 80 ಸಾಮಾನು ಆಗೋಲ್ತಕ್ಕ. ಗಾಡಿ ಇಲ್ಲಿಂದ ಅಲ್ಲಿ ಮಟ್ಟ ಹೋಗೈತಿ ಅಂದಮೇಲೆ ಪೆಟ್ರೋಲ್ ಹಾಕಿಸಿರ್ತೀರಾ ಇಲ್ಲ ಅದಕ್ಕೆ ಡೀಸೆಲ್ ಹಾಕಿರ್ತತಿ, ಹಾಕಿರಂಗಿಲ್ಲ. ಅಲ್ಲ ನಿಮ್ಗೆ ಯಾವಾಗ್ರಿ ಇನ್ನೂ ತಿಳುವಳಿಕೆ ಬರೋದು? ನನಗೆ ಅದೇ ಅರ್ಥ ಆಗೋಲ್ತತ್ತಾಗ. ಇಲ್ಲಿಂದ ಅಲ್ಲಿ ಮಟ್ಟ ತೊಗೊಂಡೋಗಿ ಇಟ್ಟು ಹಂಗೆ ಖಾಲಿ ಕೈಲೇ ಬಂದಿರಲ್ಲ ನೀವು. ಅಲ್ಲ ನೀವಂತರೂ ಬುದ್ಧಿ ಬುಕಾಲಿ ಏನಿಲ್ಲ ಬಿಡು, ಅವಂಗಾರ ಒಂದು ಬುದ್ಧಿ ಬುಕಾಲಿ ಬೇಡ ಅವಂಗ. ಅಯ್ಯೋ ದೇವ್ರಿ, ಅದೇಂತ ಪುಕ್ಷೆಟ್ಟಿ ದುಡಿಯಾರು ಸಿಗ್ತಾರ ಅಂದ್ರೆ ಅದೆಂತದ್ರಿ ಪುಕ್ಷೆಟ್ಟಿ ಕೆಲಸ ಮಾಡಿಸ್ಕೊಳ್ಳೋದು? ಸ್ವಲ್ಪರ ಮನುಷ್ಯ ತಿಳುವಳಿಕೆ ಅನ್ನೋದು ಬೇಡ? ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಮಾಡ್ತೀರಿ ಅಂತೀನಿ ನಾನು. ಅಲ್ಲ ಕೈಯಾಗ ನಿಮ್ಗೆ ಏನು ಮಂದಿ ಹಮಾಲಿ ಮಾಡಕ್ಕೆ ಸಿಕ್ಕತ್ತನದು ಗಾಡಿ? ಅಲ್ಲ ಸ್ವಲ್ಪರ ನಮ್ದು ತಂದು ನಮ್ದು ಅನ್ನೋದೈತೆ ನಿಮಗೆ? ಏನಾರ ನಿಮಗೆ 3,000 ರೂಪಾಯಿ ಅವನಿಗೆ ಸಾಲ ಕೊಟ್ಟಿರಂತಲ್ಲ, ಏನು ರೊಕ್ಕ ಕೊಟ್ನಾ? ಯಾರು ಕೊಟ್ರು? ಅಲ್ಲ ಇಲ್ಲ, ನಿನ್ಗೆ ಯಾರು ಅಂದ್ರ? ಕೋಳಿ ಕುರಿ ಬಂದು ಒಯ್ತಾನಂತಲ್ಲ, ಕೋಳಿನ ತತ್ತಿನ ಎಲ್ಲ
ಅಲ್ರಿ ನಿಮ್ಗೇನ್ ಬುದ್ಧಿ ಐತಿಲ್ಲ, ನಿಮ್ಗೇನ್ ಮಂದಿ ಅವ್ರ ಮನಿ ಇದು ಮಾಡಕಂತೇಳಿ ಹಾಕಿಸ್ಕೊಟ್ಟತ ಹೆಂಗ? ನೀವು ಉದ್ದಾರ ಆಗ್ಬೇಕನ್ನ ಜೀವನದಾಗ ಇಲ್ಲ ಇಲ್ಲ ನಿಮ್ಗೆ ಅಲ್ಲ? ಅಲ್ಲ ಮರ ನೀನು ಎದಕ್ಕೆ ಹಿಂಗೆ ಒದ್ರಾಡಕತ್ತಿ ಅಂತೀನಿ ನನ್ನ ಹತ್ತಾಗ ಏನಾತೀಗ? ಇನ್ನೇನಾಗಬೇಕ? ಏನಾತೀಗ ಅಂತಿರಲ್ಲ? ಎತ್ತ ಬೇಕತ್ತ ದುಡ್ಡು ಕೊಟ್ಟು ಸುರಿದು ಬಂದು ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ರೊಕ್ಕ ಕೊಟ್ಟಿಲ್ಲಲ್ಲ ಅವನು. ಹೋಗ್ತೀನಿ, ನಾನೇ ಹೋಗ್ತೀನಿ ಈಗ. ಅವ ನೀನು ಇಲ್ಲೇ ಇರವ ಮನ್ಯಾಗ ಒಂದು ಸ್ವಲ್ಪ ತನ, ನಾ ಹೋಗ್ಬರ್ತೀನಿ. ಬ್ಯಾಡ ಸುಮ್ನಿರ. ನೋಡ್ರಿ ಅತ್ತಿಯಾರ, ನೋಡ್ರಿ ನಿಮ್ಮ ಮಗಳು ಹೆಂಗ್ ಗಂಡ್ರ ಮೇಲೆ ಹೆಂಗ್ ಮಾಡ್ದಂಗ್ ಮಾಡಕ್ತಾಳ ನೋಡ್ರಿ. ನನ್ನ ಮರ್ಯಾದೆ ತೆಗಿಬೇಕಂತ ಹೊಂಟಾಳ ಈಗ, ಅಷ್ಟೇ ಮತ್ತೇನಿಲ್ಲ. ಅಲ್ಲಿ ಹೋಗಿ ನನ್ನ ಮರ್ಯಾದೆ ತೆಗೆದು ಬರಕ್ ಈಗಕಿ ಅಂದ್ರೆ ಸಮಾಧಾನಕತಿಕಿಗೆ ಅಲ್ಲ. ಅವ್ರು ಏನ್ ಅನ್ಕೋಬೇಕು ನೋಡು, ರುದ್ರಪ್ಪನ ಹೆಂಡತಿ ಯಾ ನಮನಿ ಲೂಜ್ ಬಿಟ್ಟಾನ, ಹೆಂಡತಿನ ಹೆಂಗ್ ಊರು ಬಸವಿದಂದಂಗ ಅಡ್ಡಾಡ್ತಾಳಿಕೆ ಅಂತೇಳಿ ಅನ್ಕೊಂಡ್ ಆಗಂಗಿಲ್ಲ ಅವ್ರೆಲ್ಲರೂ. ಒಟ್ಟು ನನ್ನ ಮರ್ಯಾದೆ ತೆಗೆದು ಆಕಿಗೆ ನಿಂಗೆ ಸಮಾಧಾನ ಆಗದಕ್ಕಿಗೆ. ಹೆಣ್ಮಕ್ಳಿಗೆ ಯಾಕೆ ಬೇಕು ಹಿರೇತನ ಅಂತೇನೆ ನಾನು. ಸುಮ್ನೀರ ಹೋಗಿ ಕೇಳಗಿಳೋದೆಲ್ಲ ಮಾಡಕ್ ಹೋದಿ ಮತ್ತೆ ಸರಿ ಇರಂಗಿಲ್ಲ ನೋಡ್. ನಾ ಈಗ ಹೇಳಕತ್ತೀನಿ. ಅಲ್ಲಪ್ಪ, ನಾನು ಹೋಗ್ಲಿ ಅಂತ ಸುಮ್ಮನೆ ಕುಂತೇನಿ, ಆಕಿಗೆ ಸಮಾಧಾನ ಮಾಡಕತ್ತೇನಿ. ಹೆಣ್ಮಕ್ಳಿಗೆ ಯಾಕೆ ಬೇಕು ಹಿರತನ ಅಂತೀಯಲ್ಲಪ್ಪ ನೀನು? ಮತ್ತಂಗಾರ ಹಿರತನ ಆಕಿಗೆ ಯಾಕೆ ಬೇಕನ್ನವ? ಫೋನ್ ಹಚ್ಚಿಸಿ ರೊಕ್ಕ ಕೇಳು ನಿಮ್ಮ ಅಣ್ಣನ ಅಂತೇಳಿ. ನಿನ್ನ ತವ್ರ ಮನ್ಯಾಗ ರೊಕ್ಕ ಕೇಳಂತ ಆಕಿಗೆ ಕೇಳಿದಿ? ನೀ ಗಣಮಗಲ್ಲ, ಎಲ್ಲಿದಾರ ರೊಕ್ಕ ಹುಟ್ಟಿಸ್ಕೊಂಡು ಹೆಂಗಾರ ಒಂದು ಮಾಡ್ಕೊಂಡು ನೀನೇ ಮಾಡ್ಕೋಬೇಕಿತ್ತು, ಆಕಿಗೆ ಕೇಳಿದಿ. ಈಗ ಬಂದು ರೊಕ್ಕ ಕೊಡ್ಲಿಲ್ಲ ಅಂದಿದ್ರೆ ನೀ ಮಾಡ್ತಿದ್ದೆ? ಹಂಗಾರೆ ಹೇಳಂಗಾರ ನೋಡೋಣ. ಏನಪ್ಪ ನಿನ್ನ ಮಾತಿನ ಅರ್ಥ? ಏನಂತ ಮಾತಾಡ್ತೀನಿ ನೀನು? ಅಯ್ಯೋ ದೇವ್ರೆ. ಅಲ್ಲ, ನಿಮಗೆ ಹೇಳಾಕ ಕೇಳಾಕ ಹೆಣ್ಮಕ್ಳು ಬೇಡ, ರೊಕ್ಕ ತಂದು ಕೊಡಕ್ಕೆ ಹೆಣ್ಮಕ್ಳು ಬೇಕಲ್ಲ? ಇದು ಯಾವ ಸೀಮೆ ನ್ಯಾಯ ಅಂತ ನನಗೆ ಅರ್ಥ ಆಗೋಲ್ತು. ಸರಿಯಾಗಿ ಹೇಳಿದೆವ. ಅಲ್ರಿ ಹೌದ, ನಂಗೆ ನಮ್ಮ ಅವ್ನ ಬಂಗಾರ ಒತ್ತಿ ಇಟ್ಟು ತಂದಿರೋದದ. ಇನ್ನ ಮಟ್ಟ ಸಾಲ ತೀರಿಲ್ಲ, ನಮ್ಮ ಅವ್ನ ಬಂಗಾರ ಬಿಡಿಸಿಲ್ಲ. ನೀವು ಇನ್ಯಾರ್ದ ಇಲ್ಲಿ ಪುಕ್ಷಟ್ಟಿ ಹಮಾಲಿ ಮಾಡಕತ್ರ ನೋಡ್ಕೊಂಡು ಸುಮ್ಮನಿರ್ತಾನಂತ ಮಾಡಿರನ? ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು ಇದೆಲ್ಲ. ಓಹೋ, ಏನಂತ ತಿಳ್ಕೊಂಬಿಟ್ಟಿರಂತ ನೀವು? ಮರ್ಯಾದಿಂದ ಹೋಗಿ ರೊಕ್ಕ ವಸೂಲಿ ಮಾಡ್ತೀರೋ? ಅಲ್ಲ, ನಿಮಗೆ ಹೇಳೋದೇ ವೇಸ್ಟ್. ನಾನೇ ಹೋಗ್ತೀನಿ ಈಗ, ನಾನೇ ಹೋಗ್ತೀನಿ. ರೊಕ್ಕ ಅದು ಹೆಂಗೆ ವಸೂಲಿ ಆಗಲ್ಲ ನಾನು ನೋಡ್ತೀನಿ. ರೊಕ್ಕ ಆದ್ರೆ ಏನು ಹಂಚಿಪಿಲ್ಲ ಅಂತ ತಿಳ್ಕೊಂಡಿರಿ? ಪುಕ್ಷಟ್ಟಿ ಗಾಡಿ ತೊಗೊಂಡು ಅಡ್ಡಾಡಕ ನನಗೂ ಮನ್ನಿಯಿಂದ ಸುದ್ದಿ ಬರ್ತಾನೆ ಇತ್ತು. ಹೋಗ್ಲಿ 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 ಅಂತ ಸುಮ್ಮನೆ ಇದ್ದಂಗೂ ಇದ್ಯಾಕೆ ಹೆಚ್ಚೇ ಆಗ್ತೈತಿ, ಕಡಿಮೆ ಏನಾಗವಲ್ತು. ಇಲ್ಲ, ಇದು ಹಿಂಗೆ ಬಿಟ್ರೆ ಸರಿ ಹೊಂದಲ್ಲ. ನಾನೇ ಬರ್ತೀನಿ ಹೋಗಿ. ನಾನು ಅದು ಹೆಂಗೆ ರೊಕ್ಕ ನನಗೆ ವಸೂಲಿ ಮಾಡ್ಬೇಕಂತ ನನಗೆ ಗೊತ್ತೈತಿ. ನಾನು ಅದ್ರ ಪ್ರಕಾರನೇ ರೊಕ್ಕ ವಸೂಲಿ ಮಾಡ್ತೀನಿ. ಮಾಡ್ಲಂಗೆ ಮಾತ್ರ ಬಿಡೋದಿಲ್ಲ ನಾನು. ನೋಡ್ತಿರ್ರಿ ಬೇಕಾರೆ ನೀವು. ಏನ ಓಕೆ, ನಾನೇ ಹೋಗ್ತೀನಿ. ಓ ಪ್ರಭಾವತಿ ಬ್ಯಾಡ, ನನ್ನ ಮಾತು ಕೇಳು. ಸ್ವಲ್ಪ ಅವಸರ ಮಾಡಬೇಡ. ತಡಿಯ, 1 ನಿಮಿಷ ತಡಿಯ, ನಾನು ಬರ್ತೀನಿ. ಏನು ಕಾಡ್ತಾಳು ಮರ ಆಯ್ತದ ಅತ್ತಿಯರ. ಹಿಂಗ ನೋಡ್ರಿ, ಹಿಂಗ ಮಾಡ್ತಾಳ ನೋಡ್ರಿ. ಒಬ್ರು ಮಾತು ಕೇಳಲ್ಲ, ಹೇಳಲ್ಲ, ಏನಿಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದು, ತನಗೆ ತಿಳಿದಂಗೆ ಮಾಡೋದು. ನೋಡ್ರಿ, ಗಂಡ ಅನ್ನೋದು ಏನಾರ ಮರ್ಯಾದೆ ಐತೆ ನೋಡ್ರಿ ಆಕಿಗೆ. ಹೆಂಗೆ ಹೋದ್ ನೋಡ್ರಿ ಆಕಿ. ಒಂದು ಸ್ವಲ್ಪ ಆಕಿಗೆ ಹೇಳ್ಬೇಕು ಕೇಳ್ಬೇಕು ಅನ್ನೋದು ಐತೆ ನೋಡ್ರಿ. ಅಯ್ಯೋ ದೇವ್ರೆ, ಹೋಗ್ಕನಿಗೆ ಅಲ್ಲಿ ಹೋಗಿ ಏನು ಮರ್ಯಾದೆ ತೆಗಿತಾಳ ಏನೋ ಇನ್ನೂ ನಂದು. ಈ ಮನ್ಯಾಗ ನಂದಿನೇ ಇಲ್ದಂಗೆ ಆಗೋತು. ನಾನು ಏನು ಕರ್ಮ ಮಾಡಿದ್ನೋ ಏನೋ. ನನಗೆ ಗೊತ್ತು ಎಲ್ಲ ನನ್ನ ಹಣೆ ಬಾರ. ನಾನಿನ್ನೊಬ್ರ ಜೀವನ ಹಾಳು ಮಾಡಿದ್ನಲ್ಲ, ಅದಕ್ಕೆ ನನ್ನ ಜೀವನ ಹಿಂಗೆ ಹಾಳಾಗೋಗ್ತಾ ಐತಿ. ನನಗೆ ಗೊತ್ತಾಯ್ತು. ಗಂಡನೂ ಬರಬರಿ ಇಲ್ಲ, ಹುಟ್ಟಿದ ಮಕ್ಕಳು ಬರಬರಿ ಇಲ್ಲ. ಗಂಡು ಬರಬರಿ ಇದ್ರೆ ಮಕ್ಕಳು ಬರಬರಿ ಇರ್ತಾವನ್ನ. ಅಪ್ಪ ಹಾದಿ ತಪ್ಪಿದ್ದಲ್ದ ಮಕ್ಕಳು ಹಾದಿ ತಪ್ಸಕ್ ನಿಂತಾನ. ಯವ್ವ ನಾವಲ್ಲೇ. ಏನಾತೀಗ? ಎದಕ್ಕೆ ಹಿಂಗೆ ಓದ್ರಾಕತ್ತಿ? ಒಟ್ಟು ಮನ್ಯಾಗ ಒಂದು ರಾಗ ಇರ್ಬೇಕಲ್ಲ ನಿಂದು. ಒಯ್ಯಿ ಅಂತೇಳಿ ಹಚ್ಚಿಬಿಡ್ತಾಳಂಗ. ಕೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಎದಕ್ಕೆ ಓದ್ರಾಕತ್ತಿ ಹೇಳು? ಹೊರಗೆ ಹೋಗ್ಬೇಡ, ಅವ್ನು ಭೇಟಿ ಆಗ್ಬೇಡ ಅಂದ್ನೆಲ್ಲ ತಡ್ಕೊಳಕ್ಕೆ ಆಗೋಲ್ತಾನ. ಹೋಗ್ಬೇಕು, ಭೇಟಿ ಆಗ್ಬೇಕು, ಇಬ್ರು ಸಲ್ಲಾಪ ಹೊಡಿಬೇಕಾಗೈತೇನ ಅಲ್ಲ? ಅದು ನಾ ಬದುಕಿರೋ ಮಟ್ಟ ಸಾಧ್ಯ ಇಲ್ಲ ಅಂತ ತಿಳ್ಕೊಂಬಿಡು. ನಾ ಬದುಕಿರೋ ಮಟ್ಟನೂ ಇಂಥವೆಲ್ಲ ಆಗಕ್ಕೆ ನಾ ಬಿಡುದಿಲ್ಲ. ಬಾಯಾಗ ಹುಳ ಬಿದ್ದಾವು. ಸುಮ್ಮನೆ ಮಾತಾಡಿದ್ರ ನಾ ಅದಕ್ಕೆ ಅಳಾಕತ್ತೇನ? ಏನು ಎತ್ತ ಅಂತ ಕೇಳೋ ಅಷ್ಟು ನಿಮಗೆ ಪುರ್ಸತ್ತಿಲ್ಲಲ್ಲ. ನಿಮಗೆ ಎದಕ್ಕೆ ಅಳಾಕತ್ತೇನಿ ಅನ್ನೋದು ನಿಮಗಿಲ್ಲ ತಲೆಯಾಗ. ಬಾಯಿಗೆ ಬಂದಂಗ ಮಾತಾಡ್ತೀರನ ಮತ್ತೆ? ಏನು ಬೊಗಳು? ಎದಕ್ಕೆ ಅಳಾಕತ್ತಿ ಮತ್ತೆ? ಏನು ಕಮ್ಮಿ ಆಗೈತೆ? ಹೌದಪ್ಪ, ಎಲ್ಲ ಹೆಚ್ಚಾಗೈತೆ. ಕೈಗೊಂದಾಳು ಕಾಲ್ಗೊಂದಾಳು ನೆಮ್ಮದಿಯಿಂದ ಜೀವನ ಕೊಟ್ಟು ಬಿಟ್ಟಿರಲ್ಲ, ಮತ್ತೇನೈತಿ? ಮಕ್ಕಳು ಮನೆಗೆ ಬಂದಿಲ್ಲ ರೀ, ನಿನ್ನೆಯಿಂದ ಮನೆಗೆ ಬಂದಿಲ್ಲ. ಮನೆಗೆ ಬಂದಿಲ್ಲ? ಅದಕ್ಕೆ ಕಂಡಿಲ್ಲ ಅವ್ರು. ನಾನಂಗಾರೆ ಕೆಲ್ಸಕ್ಕೆ ಹೋಗಿದ್ರೆ ನನಗೆ ರಾತ್ರಿನೇ ಹೇಳಕ್ ಬರ್ತತಿಲ್ಲ ನಿನಗೆ? ಏನ ರಾತ್ರಿನೇ ಹೇಳ್ಬೇಕಿತ್ತ? ಕುಡುದು ಈ ಕಡೆ ಜ್ಞಾನ ಇಲ್ದಂಗೆ ಬಿದ್ದಿರಿ. ನಿಮಗೆ ರಾತ್ರಿ ಹೇಳ್ಬೇಕಿತ್ತ? ನಾನು ಯಾರು ಬಂದು ಮನೆ ಕೊಳ್ಳಿ ಹೊಡ್ಕೊಂಡು ಹೋದ್ರು ಇತ್ತಾಗಿನ ಜ್ಞಾನ ಇಲ್ಲ ನಿಮಗೆ? ಏನು ನಿಮ್ಮ ಮುಂದೆ ಕುತ್ಕೊಂಡು ಏನು ಹೇಳ್ಬೇಕಿತ್ತು ನಾನು? ಬಾಯ ಅದೇನಾರ ನಿಮ್ದು? ಓ, ನನಗೆ ಈಗ ಒಂದು ತಲೆಯಾಗ ಅನುಮಾನ ಬಂತು ನೋಡು. ರಾತ್ರಿ ನಾನು ನೋಡಿದ್ರೆ ಎಗ್ಳರೆ ಕುಡ್ದು ಬಂದು ಮಕ್ಕೊಂತೇನೆ. ನನಗೆ ಈ ಕಡೆದ್ದು ಜ್ಞಾನ ಇರಂಗಿಲ್ಲ. ಮನೆಗೆ ಯಾರ ಬರೋದು ಹೋಗೋದು ಮಾಡ್ತಾ ಇದಾರ? ಏನು ಅಕ್ಕಿಕತ್ ನಡೆಸಿ ಹೆಂಗಿದ್ರು ಇವನಿಗೆ ಗೊತ್ತಾಗಲ್ಲ, ಇವನು ಪಾಡಿಗೆ ಇವ್ ಬಿದ್ದಿರ್ತಾನ ಅಂತೇಳಿ. ನಿಮ್ಮ ಬಾಯಾಗ ಮುಳ್ಮುರಿಲಿ. ದೇವ್ರು ನಿಮಗೆ ಅದು ಯಾಕೆ ಸಾವ್ತಾರವಲ್ಲ ಏನತ್ತಾಗ. 4 ದಿನ 10 ತರ ಸುಮ್ಮನಕ್ಕಿದ್ದೆ. ಇದ್ದಿ ನಮ್ನಿ ಜನ್ಮ ತಿನ್ನೋದ್ಕಿಂತ ಆತಾಗ ನಿಮ್ಮ ಜನ್ಮಕ್ಕೆ ಇಷ್ಟತ್ತಾಗ. ಇಲ್ಲೋಡ, ಕುಡ್ಗೋಲ್ ತಂದು ಕಡ್ದ ಬಿಡ್ತಾನೆ. ಮತ್ತೆ ನನಗೆ ಮಾತಾಡಿದಂದ್ರೆ ಯಾಕ್ಲೇ? ನಾ ಕೇಳಿದ್ರಾಗ ತಪ್ಪೇನೈತಿ? ಅವ ಇದ್ದಲ್ಲಿ ನೀನು ಹೊಕ್ಕಿ, ಮತ್ತು ಇಂಥ ನೀ ಇದ್ದಲ್ಲಿ ಅವ ಬರೋದಿಲ್ಲನ? ಮತ್ತು ಏನು ಗರ್ತಿ ಮಾತಾಡ್ದಂಗೆ ಮಾತಾಡ್ತಾಳೆ. ಗರ್ತಿ ಊಣ್ಯಾಗ ಮರ್ಯಾದೆ ಇಲ್ದಂಗೆ ಆಗೈತಿ, ತಲೆ ಎತ್ಕೊಂಡು ಅಡ್ಡಾಡಕ್ಕೆ ಬರ್ಲಂಗೆ ಆಗೈತಿ. ಮತ್ತು ಹೇಳ್ತಾಳ, ಏನು ಮಾಡಿದ್ರಿ ಇಬ್ರು ಸೇರಿ ನನ್ನ ಮಕ್ಕಳನ್ನ? ಏನ ನಾನೇನ್ರಿ ಮಾಡ್ತೀನಿ? ಏನು ಮಾಡಿದ್ರಿ ಮತ್ತೆ? ನನ್ನ ಮಕ್ಳು ಯಾಕೆ ಮನೆಗೆ ಬಂದಿಲ್ಲ?
ಅಡ್ಡಾಗ್ಯಾರಲ್ಲ ಅವ್ರಿಬ್ರು. ನಾನು 3 ಮಂದಿ ನಿಮ್ಮಿಬ್ರು ದಾರಿಗೆ, ಅದಕ್ಕೆ ದೌಡ್ ನನ್ನ ಮಕ್ಕಳನ್ನು ಮುಗಿಸಿ ನನ್ನೂ ಮುಗಿಸಿ ಆರಾಮಾಗಿ ನೀವಿಬ್ರು ಇರ್ಬೇಕಂತ ಮಾಡಿರೇನ ಮತ್ತೆ? ನನ್ನ ಮಕ್ಕಳಿಗೆ ಏನಾರ ಆದ್ರೆ ನೀನ್ ಬಿಡಲ್ಲ ಮತ್ತೆ. ಅಯ್ಯೋ ದೇವ್ರೆ, ನಿಮ್ಮ ನಾಲ್ಗೆ ಸೇದಾರ ಹೋಗ್ಬಾರ್ದನ. ಆ ಅಯ್ಯೋ ದೇವ್ರೆ, ಯಾಕಪ್ಪ ಎಂತೆಂತರ್ಗೋ ಸಾವು ತರ್ತಿ, ಇದಕ್ಕೊಂದು ಯಾಕೆ ತರವಲ್ಲಪ್ಪ ನೀನು? ಅಲ್ರಿ, ಹೆತ್ತ ಮಕ್ಕಳನ್ನ ಕೊಲ್ತೀನನ್ರಿ ನಾನು. ಅದು ಅಲ್ಲದೆ ಯಾಕೆ ಹಿಂಗೆ ಮಾತಾಡ್ಬೇಕಂತ ಮಾತ್ಕಿ ತಡಕತ್ತೀರನ? ಏನ ನನ್ನ ಹೊಟ್ಟೆ ಉರ್ಸಕ್ಕಂತೇಳಿ ನಾವೇನು ಮಾಡೋಣ? ಹೋಗ್ರಿ, ಮೊದ್ಲು ಹುಡುಗರು ಕಡೆದ ಒಂದು ಸ್ವಲ್ಪ ಹುಡುಕ್ ಹೋಗ್ರಿ, ನೋಡೋಗ್ರಿ. ನೋಡ್ತೀನಿ. ನನ್ನ ಮಕ್ಕಳಿಗೆ ಏನಾರ ಆಗಿತ್ತು ಅಂದ್ರೆ ನಿನ್ನ ಮಾತ್ರ ನಾ ಸುಮ್ಮನೆ ಬಿಡಲ್ಲ. ಹೋಗ್ರಿ, ಹುಡುಕ್ ಹೋಗ್ರಿ. ನಾನು ಕೇಳ್ತೀನಿ, ಒಂದೆರಡು ಕಡೆ ನಾನು ವಿಚಾರಿಸ್ತೀನಿ. ಅಯ್ಯೋ ದೇವ್ರೆ, ಮನೆಗೆ ಬಂದಿಲ್ಲಲ್ಲಪ್ಪ ಅವು. ಏನಾತಪ್ಪ ನನ್ನ ಮಕ್ಕಳಿಗೆ ಏನಾರ ಆದ್ರೆ ನಿನ್ನ ಮಾತ್ರ ನಾ ಬಿಡಲ್ಲಲೇ. ಏನ ಹೋಗ್ತೀನಿ. ಭಾಳ ಮಕ್ಕಳ ಮ್ಯಾಗ ಪ್ರೀತಿ ಇವರಿಗೆ. ದುಡ್ಡು ಸಾಕ ಯೋಗ್ಯತೆ ಇಲ್ಲ, ಮಕ್ಕಳಂತೆ ಮಕ್ಕಳು. ಅಲ್ಲ ಅಲ್ಲ, ಇವ್ರ ಮನೆ ಹಾಳಾಗೋಲಿ, ನನ್ನ ಮಕ್ಕಳೆಲ್ಲ ಹೋದ್ವು. ಯಾವತ್ತೂ ಹಿಂಗೆ 2 ದಿನ 3 ದಿನ ಕೇಳದೆ ಹೋಗಿದ್ದಿಲ್ಲ. ಇಬ್ರು ಬಂದಿಲ್ಲಲ್ಲ, ಎಲ್ಲಿ ಹೋದ್ರು, ಏನಾದ್ರು? ಅಯ್ಯೋ ದೇವ್ರೆ, ಯಾಕಪ್ಪ ಎಲ್ಲ ಗೋಳ ನನಗೆ ಇಟ್ಟಿ? ನಾನೇನು ಅನ್ಯಾಯ ಮಾಡಿದ್ದೆ ನಿನಗೆ? ನನ್ನ ಮಕ್ಕಳು ಎಲ್ಲಿ ಹೋಗಿರ್ಬೋದು ಹಂಗಾರೆ? ಎಲ್ಲಿ ಹುಡುಕ್ಲಿ? ನಾನು ಒಂದೆರಡು ಕಡೆ ವಿಚಾರಿಸ್ತೀನಿ. ಅಲ್ಲ, ಇವ್ರು ಅಂದಂಗ ಅಲ್ಲ, ನಾನಂತೂ ನನ್ನ ಮಕ್ಕಳಿಗೆ ಯಾವತ್ತೂ ಕೆಟ್ಟದ್ದು ಬಯಸಂಗಿಲ್ಲ. ಅವ್ರು ಏನಾರ ಈ ನಾಗನಗೌಡ ಸವಾಸಕ್ಕೆ ಏನಾರ ಹೋಗಿದ್ರ? ಅವನೇನಾರ ನನ್ನ ಮಕ್ಕಳಿಗೆ ಹೆಚ್ಚು ಕಮ್ಮಿ ಮಾಡಿದ್ರ? ಅಯ್ಯೋ ದೇವ್ರೆ, ಇಲ್ಲಪ್ಪ, ಹಂಗೇನೂ ಆಗಬಾರ್ದು. ನನ್ನ ಮಕ್ಕಳು ಚಂದ ಇರಬೇಕು. ಇಲ್ಲ, ನಾನು ಮೊದಲು ಹೋಗಿ ವಿಚಾರಿಸ್ಬೇಕು. ವಿಚಾರಿಸ್ತೀನಿ. ನನ್ನ ಮಕ್ಕಳಿಗೆ ಏನಾರ ಆಗಿದ್ರೆ ಮಾತ್ರ ಅದು ಅವನಿಂದ, ಅವನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನನ್ನ ಮಕ್ಕಳಿಗೆ ಏನಾಗಬಾರ್ದಪ್ಪ ದೇವ್ರೆ. ನಾನೇ ಹೋಗ್ತೇನೆ. ಎಂತೆಂಥ ಬಿಲ್ಡಿಂಗ್ ಅದಾವ್ರಿ ಇಲ್ಲೇ. ಏನ್ರಿ ಇದು? ತಲೆ ಎತ್ತಿ ನೆಲಕ್ಕೆ ಮುಡ್ತೈತಲ್ಲ ತಲೆ, ನಮ್ನಿ ಎತ್ತತ್ರದವಪ್ಪ. ಎಲ್ಲಿ ಹೋಗಿ ಎಲ್ಲಿ ಬರೋದಂತೇಳಿ ಗೊತ್ತಾಗಂಗಿಲ್ಲ ಬಿಡ್ರಿ ಇಲ್ಲಿ. ಯಪ್ಪ ದೇವ್ರ, ಭಾರಿ ಒಂಥರ ಊರು ಗಿಜಿ 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 ಅಂತತ್ರಿ ಇದು. ನಮ್ಮ ಹುಬ್ಬಳ್ಳಿಕ್ಕಿಂತ ದೊಡ್ಡದನ. ನಿನ್ನ ಹುಚ್ಚಿ, ನನಗೂ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನಮ್ಮ ಹುಬ್ಳಿಗಿಂತ ಭಾಳ ಗದ್ಲೈತೆ ಮರ. ಇದು ಊರು ದೊಡ್ಡದು ಹೌದಿದು. ಬಾ, ಇನ್ನೂ ಒಂದು ಹಿಂಗೆ ತೋರಿಸ್ತೇನೆ. ಅರಮನಿನಾ? ಇದೇನ್ರಿ ಇದು? ಮೈಸೂರು ಅರಮನಿನಾ? ಅರಮನಿ ಮೈಸೂರಿನಾಗ ಐತೆ ಅಂತಂದೇಳಿ ಓದಿದ್ ನೆನಪು ಇಲ್ಲೈತಾ? ನನಗೂ ಮೊನ್ನೆ ನೋಡಿ ವಿಚಿತ್ರ ಗೊತ್ತನ. ಇದು ಅರಮನಿ ಅಲ್ಲ ಅಂದ್ರೆ, ಇದು ಬೆಂಗಳೂರು ಅರಮನಿ. ಅದು ಮೈಸೂರು ಅರಮನಿ, ಅದು ಬೇರೆ. ಇದಕ್ಕಿಂತ ಇನ್ನೊಂಚೂರು ದೊಡ್ಡದೈತದ. ಅದೇ ಬೇರೆ, ಇದ ಬೇರೆ. ಇದು ಬೆಂಗಳೂರು ಅರಮನಿ ಮರ ನೋಡಿಲ್ಲ, ಯಾ ಪರಿ ಐತಿ. ಅಬ್ಬಾ ರೀ, ಇವು ದೇವ್ರಿ, ರಾಜಾರಾಣಿ ಯಾರಿಲ್ಲ ಇಲ್ಲಿ ಹಂಗಾರ? ಎಷ್ಟು ದೊಡ್ಡದೈತ್ರಿ ಇದು. ಯವ್ವ, ನನಗತ್ರು ಇದು ನೋಡಿ ಮೈಸೂರನ್ನು ನೋಡಿದಷ್ಟೇ ಖುಷಿ ಆಯ್ತು. ಇದ ಹಿಂಗೈತಿ, ನಾದಿ ಹೆಂಗಿರ್ಬೋದು ರೀ. ಒಂದ್ಸಲ ಮೈಸೂರಿಗೆ ಹೋಗಿ ಅರಮನೆ ನೋಡ್ಕೊಂಬರೋಣ್ರಿ. ನಂಗೆ ಅದೊಂದು ನೋಡ್ಬೇಕಂತ ಭಾಳ ಆಸೆ ಐತಿ. ಮೈಸೂರು ಅರಮನೆ, ಆಮೇಲೆ ಮೈಸೂರು ಝೂ, ಆಮೇಲೆ ಮತ್ತೇನದ KRS, ಅದೇ ವಿಶ್ವೇಶ್ವರಯ್ಯ ಅವ್ರು ಕಟ್ಟಾರಲ್ಲ, ಅದು ನಮ್ಮ ಪಾಠದಾಗ ಓದ್ತಿದ್ದೆ ನಾನು. ಅವಾಗೆಲ್ಲ ಅನಿಸ್ತಿತ್ತು ಇದನ್ನ ಯಾವಾಗ ನೋಡ್ತೇನೆ ಹೋಗಿ ನೋಡ್ಕೊಂಬರ್ಬೇಕು ಅಂತ ಎಷ್ಟು ಸಲ ಅನ್ಕೊಂಡಿದ್ದೆ ಗೊತ್ತ ನಾನು. ಪಾಠದಾಗೆಲ್ಲ ಓದಿ ಒಂದ್ಸಲ ಹೋಗುನ್ರಿ ಪ್ಲೀಸ್ ರೀ, ಬ್ಯಾಡ ಅನ್ಬೇಡ್ರಿ. ಹೋಗುನು. ಈ ಸಲ ಒಂದು ಸ್ವಲ್ಪ ದಿನ ಆಗೈತಲ್ಲ ಕೆಲ್ಸಕ್ಕೆ ಸೇರಿ, ಈಗ ಸುಟ್ಟಿ ಗಿಟ್ಟಿ ಕೊಡಲ್ಲ. ಇನ್ನೊಂದು 5-6 ತಿಂಗಳು ಹೋಗ್ಲಿ, ಪಗಾರ ತೊಗೊಂಡು ಅವನ್ನ ಕರ್ಕೊಂಡು ಅಪ್ಪನ ಕರ್ಕೊಂಡು ನಿಮ್ಮವ್ವ ನಿಮ್ಮ ಅಪ್ಪನ್ನು ಕರ್ಕೊಂಡು ನಾವಿಬ್ರು ಗಂಡ ಹೆಂಡತಿ ಹೋಗಿ ಬರೋಣಂತ. 6 ಮಂದಿ ದೊಡ್ಡದೊಂದು ಕಾರ್ ಮಾಡಿಸ್ಕೊಂಡು. ಏನಂತಿ? ಯವ್ವ, ಹುನ್ರಿ, ಹಂಗಾಗ್ಲಿ. ನೀವು ಇಷ್ಟು ಹೇಳ್ತೀರಿ ಅಂದ್ರೆ ಸರಿ, ಹಂಗಾರ ಹೋಗಿ ಬರೋಣ. ಈಗ ಈ ಅರಮನೆ ನೋಡೋಣ. ಹುನ್ರಿ ರೀ, ಅತ್ತಿ ಮಾವ ಒಂದ್ಸಲ ಫೋನ್ ಮಾಡ್ರಿ, ಬರ್ಲಿ. ಅವರು ಬಂದು ನಮ್ಮನಿ ನಮ್ಮೂರು ಈಗ ಇಲ್ಲಿರೋದೆಲ್ಲ ನೋಡ್ಲಿ ಅವರು. ನಮ್ಮೂರು ನಮ್ಮನಿ? ಹೌದು, ಮತ್ತೆ ಈಗ ನಾವೆಲ್ಲಿರ್ತೇವೆ ಅದೇ ನಮ್ಮೂರು, ಎಲ್ಲಿರ್ತೇವೆ ಅದೇ ನಮ್ಮನಿ. ಬೆಂಗಳೂರು ಅಂತ ಅನ್ನಕತ್ತೇನ? ನಾವೆಲ್ಲಿರ್ತೇವೆ ಅದೇ ನಮ್ಮೂರು. ಆಯ್ತಾಯ್ತು, ನಡಿ ಹಂಗಾರ.